ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಕ್ಕರೆ ಇದ್ದಾಗ ಮಾತ್ರ ಇರುವೆಗಳು ಮುತ್ಕೋತವೆ. ಈ ರಾಜಕೀಯದಲ್ಲೂ ಅಷ್ಟೇ. ಅಧಿಕಾರ ಇದ್ದಾಗ ಎಲ್ಲರೂ ಕೈ ಕೆಳಗೆ ಕಾಲ್ ಕೆಳಗೆ ಇರ್ತಾರೆ. ಆದರೆ ಒಂದು ಸಲ ಅಧಿಕಾರ ಕಳೆದುಕೊಂಡಾಗ್ಲೇ ನಮ್ಮವ್ರು ಯಾರು ತಮ್ಮವ್ರು ಯಾರು ಅನ್ನೋದು ಗೊತ್ತಾಗೋದು. ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಇಷ್ಟು ದಿನಗಳ ಕಾಲ ಪಶ್ಚಿಮ ಬಂಗಾಳ ಅನ್ನೋದು ತನ್ನ ಅಪ್ಪನ ಮನೆ ಆಸ್ತಿ, ನಾನೇ ಇಲ್ಲಿನ ಮಹಾರಾಣಿ ಅನ್ನೋ ಮಟ್ಟಕ್ಕೆ ಮಮತಾ ಬ್ಯಾನರ್ಜಿ ಅವರು ಮೆರಿತಾ ಇದ್ರು. ಆದರೆ ಇವತ್ತು ಮಮತಾ ಬ್ಯಾನರ್ಜಿಗೆ ನೆರಳಿನಂತೆ ಇದ್ದಂತಹ ಅಧಿಕಾರಿಗಳೇ ಜೈಲ್ ಸೇರ್ತಾ ಇದ್ದಾರೆ, ಅಧಿಕಾರವನ್ನು ಕಳೆದುಕೊಳ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಸುದ್ದಿ ಏನಂದ್ರೆ, TMC ಪಕ್ಷವೇ ಈಗ ಛಿದ್ರ ಆಗ್ತಿದೆ. ದೀದಿಯ ಮಾತಿಗೂ ಈಗ ಅಲ್ಲಿ ಕಿಮ್ಮತ್ತಿಲ್ಲ. ಇವತ್ತು 17 ಸಂಸದರು TMC ಪಕ್ಷದಲ್ಲಿ ಬಂಡಾಯ ಎದ್ದಿದ್ದಾರೆ. 180 ಕಚೇರಿಗಳನ್ನ ಕಾಂಗ್ರೆಸ್ ಮತ್ತೆ ವಶಪಡಿಸಿಕೊಂಡಿದೆ. ಬಂಗಾಳದಲ್ಲಿ ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಮಮತಾ ಬ್ಯಾನರ್ಜಿ ತುಂಬ ಹತಾಶೆಯ ಸ್ಥಿತಿಯಲ್ಲಿದ್ದಾರೆ. ಮೂಲಗಳ ಪ್ರಕಾರ ಮಮತಾ ಬ್ಯಾನರ್ಜಿ ಅವರು ಇತ್ತೀಚೆಗೆ ಒಂದು ಇಂಪಾರ್ಟೆಂಟ್ ಆದಂತಹ ಸಭೆಯನ್ನು ಕೂಡ ಕರೆದಿದ್ರು. ಆದರೆ ಆ ಸಭೆಗೆ ಅವರದ್ದೇ ಪಕ್ಷದ 17 ಸಂಸದರು ಚಕ್ಕರ್ ಹೊಡೆದು ಬಿಡ್ತಾರೆ. TMC ಪಕ್ಷದ ಬಳಿ ಒಟ್ಟು 29 ಲೋಕಸಭಾ ಮತ್ತು 11 ರಾಜ್ಯಸಭಾ ಸಂಸದರಿದ್ದಾರೆ. ಇವರಲ್ಲಿ 17 ಸಂಸದರು ಈ ಸಭೆಗೆ ಬರದೇ ಇರೋದು ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ನೇರ ಬಂಡಾಯವನ್ನು ಸೂಚಿಸ್ತಾ ಇದೆ. ಇಲ್ಲಿ ಕೇವಲ ಸಂಸದರಷ್ಟೇ ಅಲ್ಲ, ಶಾಸಕರು ಮತ್ತು ಮಾಜಿ ಶಾಸಕರ ಸಭೆಯಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಹಿಂಗೇನೆ ಶೇಪ್ ಔಟ್ ಆಗಿಬಿಟ್ಟಿದೆ. ಸೊ ದೀದಿ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾರೆ. ಯಾಕೆ ಹೀಗೆಲ್ಲ ಆಯಿತು? ಇದಕ್ಕೆ ಕಾರಣ ಅವರ ಪಕ್ಷದ ನಾಯಕರು BJPಯ ಸುವೇಂದು ಅಧಿಕಾರಿಯವರ ಪ್ರಭಾವಕ್ಕೆ ಒಳಗಾಗ್ತಾ ಇರುವಂಥದ್ದು. ಜೊತೆಗೆ ಅವರಿಗೆ TMC ಪಕ್ಷದ ಭವಿಷ್ಯ ಏನು ಅನ್ನೋದು ಈಗ ಚೆನ್ನಾಗಿ ಅರ್ಥ ಆಗಿದೆ. ಅಂದಹಾಗೆ ಈ ಇಡೀ ಬಿಕ್ಕಟ್ಟಿನ ಕೇಂದ್ರ ಬಿಂದು ಯಾರು ಗೊತ್ತಾ? ಮಮತಾ ಬ್ಯಾನರ್ಜಿ ಅವರ ಸೋದರ ಸಂಬಂಧಿ ಅಭಿಷೇಕ್ ಬ್ಯಾನರ್ಜಿ. ಸಭೆಯಲ್ಲಿ ಅಭಿಷೇಕ್ ಬ್ಯಾನರ್ಜಿಗೆ ನಾಯಕರೆಲ್ಲ ಸೇರ್ಕೊಂಡು ಸರಿಯಾಗಿ ಉಗ್ದಿದ್ದಾರಂತೂ ಕೂಡ. ಮಮತಾ ಬ್ಯಾನರ್ಜಿ ಅವರಿಗೆ ತನ್ನ ನಂತರ ಅಭಿಷೇಕ್ ಬ್ಯಾನರ್ಜಿಯನ್ನ ಪಕ್ಷದ ನಾಯಕನನ್ನಾಗಿ ಎಲ್ಲರೂ ಒಪ್ಕೊಳ್ಬೇಕು ಅನ್ನೋ ಆಸೆ ಇತ್ತು. ಆದರೆ ಪಕ್ಷದ ಹಿರಿಯ ನಾಯಕರು, ಸಂಸದರು ಮತ್ತು ಶಾಸಕರು ಅಭಿಷೇಕ್ ಬ್ಯಾನರ್ಜಿಯನ್ನ ನಾಯಕನನ್ನಾಗಿ ನೋಡೋದಕ್ಕೆ ರೆಡಿಯೇ ಇರಲಿಲ್ಲ. ಅಭಿಷೇಕ್ ಬ್ಯಾನರ್ಜಿ ಈ ಹಿಂದೆ ಪಕ್ಷದ ಹಿರಿಯ ನಾಯಕರಿಗೆ ನೀಡಿದಂತಹ ಕಿರುಕುಳ ಮತ್ತು ಅವರ ನಡವಳಿಕೆಯನ್ನ ನಾಯಕರು ಯಾರೂ ಕೂಡ ಮರ್ತಿಲ್ಲ. ಅಧಿಕಾರ ಕೈ ತಪ್ಪಿ ಹೋಗ್ತಿರುವ ಇಂಥ ಟೈಮಲ್ಲಿ ಯಾರೂ ಕೂಡ ಅಭಿಷೇಕ್ ಬ್ಯಾನರ್ಜಿ ಜೊತೆ ಅವರ ಆದೇಶವನ್ನು ಪಾಲಿಸಿಕೊಂಡು ಇರೋದಕ್ಕೆ ತಯಾರಿಲ್ಲ. ಸೊ ಇದರಿಂದಾಗಿ ಮಮತಾ ಬ್ಯಾನರ್ಜಿ ಅವರು ಸಭೆಯಲ್ಲಿ ಯಾರಿಗೆ ಪಕ್ಷ ಬಿಟ್ಟು ಹೋಗಬೇಕೋ ಅವ್ರು ಹೋಗಬಹುದು ಅಂತ ಅಸಹಾಯಕತೆಯಿಂದ ಹೇಳ್ತಾ ಇದ್ದಾರಂತೆ. ಮಮತಾ ಬ್ಯಾನರ್ಜಿ ಅವರು ಎಷ್ಟು ಹತಾಶರಾಗಿದ್ದಾರೆ ಅಂದರೆ, ಸಭೆಯಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಅಗತ್ಯ ಬಿದ್ದರೆ ನಾನೇ ಪಕ್ಷದ ಕಚೇರಿಗೆ ಸುಣ್ಣ ಬಣ್ಣ ಬಳಿತೀನಿ ಅಂತ. ಒಬ್ಬ ರಾಜಕೀಯ ನಾಯಕ ಅಥವಾ ನಾಯಕಿ ಇಂತಹ ಮಾತನ್ನ ಯಾವಾಗ ಆಡ್ತಾರೆ? ಅಂದ್ರೆ ಪಕ್ಷದಲ್ಲಿ ತಳಮಟ್ಟದ ಕಾರ್ಯಕರ್ತರು ಉಳಿದಿಲ್ಲ ಅನ್ನೋದು ಅವರಿಗೂ ಕೂಡ ಈಗ ಮನವರಿಕೆ ಆಗಿದೆ. ಆಗ ಮಾತ್ರ ಇಂತಹ ಮಾತುಗಳು ಬರುತ್ತೆ ವಿನಃ ಬೇರೆ ಯಾವುದೇ ಸಮಯದಲ್ಲೂ ಇಂತಹ ಮಾತುಗಳನ್ನು ಆಡೋದಕ್ಕೆ ಚಾನ್ಸೇ ಇಲ್ಲ. ಯಾವುದೇ ಜಿಲ್ಲಾಧ್ಯಕ್ಷ ಅಥವಾ ಪದಾಧಿಕಾರಿಗೆ ಕೆಲಸ ಮಾಡುವ ಆಸಕ್ತಿ ಇಲ್ದಿದ್ದಾಗ ಅಥವಾ ಕಾರ್ಯಕರ್ತರು ಪಕ್ಷದಿಂದ ದೂರ ಸರಿದಾಗ ನಾಯಕರು ಇಂತಹ ಭಾವನಾತ್ಮಕವಾಗಿ ಮಾತುಗಳನ್ನು ಹೇಳ್ತಾರೆ. ಮಮತಾ ಬ್ಯಾನರ್ಜಿ ಅವರಿಗೀಗ ನ್ಯಾಯಾಲಯಗಳಲ್ಲಿ ಮತ್ತು ಪಕ್ಷದ ಕಚೇರಿಯಲ್ಲಿ ತಾವೇ ಹೋರಾಡಬೇಕಾದ ಅನಿವಾರ್ಯತೆ ಬಂದಿದೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಇನ್ನೊಂದು ಕಡೆ ನೋಡಿ, ಮಮತಾ ಬ್ಯಾನರ್ಜಿ ಅವರು ಯೂಸುಫ್ ಪಠಾಣ್ ಮತ್ತು ಶತ್ರುಘ್ನ ಸಿನ್ಹಾ ಅವರಂತಹ ಸೆಲೆಬ್ರಿಟಿಗಳಿಗೆ ಟಿಕೆಟ್ ಕೊಟ್ಟು ಸಂಸದರನ್ನಾಗಿ ಮಾಡ್ತಾರೆ.
ಆದರೆ ಇಂತಹ ಸಂಕಷ್ಟದ ಸಮಯದಲ್ಲಿ ಇವ್ರು ಯಾರು ಮಮತಾ ಅವರ ಪರವಾಗಿ ನಿಲ್ತಾ ಇಲ್ಲ. ಯೂಸಫ್ ಪಠಾಣ್ ಮೂಲತಃ ಗುಜರಾತ್ನವರು. ಅವ್ರ ಕುಟುಂಬ ಮತ್ತು ವ್ಯವಹಾರ ಎಲ್ಲವೂ ಕೂಡ ಅಹಮದಾಬಾದ್ನಲ್ಲಿದೆ. ಬಂಗಾಳದ ಮತದಾರರು ಕೂಡ ಅಲ್ಲ. ಅವರು ಮೈದಾನಕ್ಕೆ ಇಳಿದು TMC ಕಾರ್ಯಕರ್ತರಿಗಾಗಿ ಹೋರಾಡ್ತಾರೆ ಅಂತ ನಿರೀಕ್ಷೆ ಮಾಡೋದು ಕೂಡ ಇಲ್ಲಿ ಮೂರ್ಖತನ ಅಂತ ಹೇಳ್ಬೋದು. ಅದೇ ರೀತಿ ಶತ್ರುಘ್ನ ಸಿನ್ಹಾ ಅವರ ಆರೋಗ್ಯ ಸರಿ ಇಲ್ಲದ ಕಾರಣ ಅವರು ಕೂಡ ಆಕ್ಟಿವ್ ಆಗಿಲ್ಲ. ಕೀರ್ತಿ ಆಜಾದ್ ಆಗಲಿ ಅಥವಾ ಇತರೆ ಹೊರಗಿನ ನಾಯಕರಾಗಲಿ ಯಾರು ಕೂಡ ಮಮತಾ ಅವರ ರಕ್ಷಣೆಗೀಗ ಬರ್ತಾ ಇಲ್ಲ. ಕೇವಲ ಅಧಿಕಾರಕ್ಕಾಗಿ ಪಕ್ಷಕ್ಕೆ ಬಂದವರು ಇವರೆಲ್ಲ. ಈಗ ಪಕ್ಷ ಮುಳುಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಎಲ್ಲರೂ ದೂರ ಸರಿತಾ ಇದ್ದಾರೆ ಅಷ್ಟೇ. ಮಮತಾ ಬ್ಯಾನರ್ಜಿಯವರು ಇವರನ್ನೆಲ್ಲ ಕಾರ್ಯಕರ್ತರನ್ನ ರಕ್ಷಿಸೋದಕ್ಕೆ ಮೈದಾನಕ್ಕಿಳಿರಿ ಅಂತ ಆದೇಶ ಕೊಟ್ಟರೂ ಕೂಡ ಯಾರು ಕೂಡ ಕೇಳಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. ಇದಕ್ಕೆ ಹೇಳೋದು ಮಾಡಿದ್ದುಣ್ಣೋ ಮಹಾರಾಯ ಅಂತ. ಕಳೆದ 15 ವರ್ಷಗಳಿಂದ TMC ಗೂಂಡಾಗಳು ಬಂಗಾಳದಲ್ಲಿ ಬೇರೆ ಪಕ್ಷಗಳ ಕಾರ್ಯಕರ್ತರಿಗೆ ಕಿರುಕುಳ ಕೊಟ್ಟರು. ಈಗ ಅವರೇ ಅನುಭವಿಸ್ತಾ ಇದ್ದಾರಷ್ಟೇ. ಕಾಂಗ್ರೆಸ್ ಪಕ್ಷದ ಸುಮಾರು 180ಕ್ಕೂ ಹೆಚ್ಚು ಕಚೇರಿಗಳನ್ನು TMC ಅಕ್ರಮವಾಗಿ ವಶಪಡಿಸಿಕೊಂಡಿತ್ತು, ಬೀಗ ಹಾಕಿತ್ತು. ಪ್ರಣಬ್ ಮುಖರ್ಜಿ ಅವರಂತಹ ನಾಯಕರನ್ನ ವಿರೋಧಿಸಿ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ಕಾಂಗ್ರೆಸ್ ಅನ್ನ ನಾಶವೇ ಮಾಡಿಬಿಟ್ರು. ಇವತ್ತು ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ನಾಯಕರು ಇದೇ ಮಮತಾ ಅವರ ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಕೇಂದ್ರದಲ್ಲಿ ಇಂಡಿ ಮೈತ್ರಿಕೂಟದ ಭಾಗ ಆಗಿದ್ರು ಕೂಡ ಬಂಗಾಳದಲ್ಲಿ ಒಬ್ಬನೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮಮತಾ ಬ್ಯಾನರ್ಜಿಯನ್ನ ಬೆಂಬಲಿಸ್ತಾ ಇಲ್ಲ. ಯಾಕಂದ್ರೆ ಅವರು ಅನುಭವಿಸಿದ ಹಿಂಸೆ ಅಂತಹದ್ದಿತ್ತು. ಈಗ BJP ಅಧಿಕಾರಕ್ಕೆ ಬರ್ತಿದ್ದಂಗೆ ಕಾಂಗ್ರೆಸ್ ನಾಯಕರು ತಮ್ಮ ಕಚೇರಿಗಳ ಬೀಗವನ್ನು ಮುರಿದು ಒಳಗೆ ಎಂಟ್ರಿ ಆಗ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಬಾಂಗ್ಲಾದೇಶದ ಗಡಿ ಭಾಗದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಫೆನ್ಸಿಂಗ್ ಅಂದ್ರೆ ಬೇಲಿ ಹಾಕೋದಕ್ಕೆ ಜಮೀನು ಅಳತೆ ಮಾಡುವ ಕೆಲಸವನ್ನು ಶುರು ಮಾಡಿಕೊಂಡಿದೆ. ಇದರಿಂದ ಗಡಿ ಭಾಗದ ಭಾರತೀಯ ಗ್ರಾಮಸ್ಥರು ತುಂಬಾ ಸಂತೋಷಗೊಂಡಿದ್ದಾರೆ. ಯಾಕಂದ್ರೆ ಬಾಂಗ್ಲಾದೇಶದಿಂದ ಬರುವಂತಹ ಈ ನುಸುಳುಕೋರರು ಅವರ ಹಸು, ಎಮ್ಮೆ ಮತ್ತು ಇತರ ವಸ್ತುಗಳನ್ನ ಕಳ್ಳತನ ಕೂಡ ಮಾಡ್ತಿದ್ರಂತೆ. ಈಗ ಬೇಲಿ ಹಾಕೋದ್ರಿಂದ ಇದಕ್ಕೆಲ್ಲ ಮುಕ್ತಿ ಸಿಕ್ಕಿದೆ. ಆದರೆ ಆಶ್ಚರ್ಯದ ವಿಷಯ ಏನಂದ್ರೆ ಬಾಂಗ್ಲಾದೇಶದಲ್ಲಿರುವಂತಹ ಮಮತಾ ಬ್ಯಾನರ್ಜಿ ಅವರ ಬೆಂಬಲಿಗರು ಈ ಫೆನ್ಸಿಂಗ್ ಕಾರ್ಯವನ್ನು ವಿರೋಧಿಸಿ ಅಲ್ಲಿ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರಂತೆ. ಇದು TMC ಪಕ್ಷದ ಮತ ಬ್ಯಾಂಕ್ ರಾಜಕಾರಣವನ್ನು ಎತ್ತಿ ತೋರಿಸ್ತಾ ಇದೆ. ದೇಶದ ಭದ್ರತೆಗಿಂತ ಮಮತಾ ಅವರಿಗೆ ಕೆಲವು ಹಿತಾಸಕ್ತಿಗಳ ರಕ್ಷಣೆಯೇ ಮುಖ್ಯ ಆಗೋಗ್ಬಿಟ್ಟಿದೆ. TMC ನಾಯಕರು ಬಂಡಾಯ ಎದ್ದು BJP ಸೇರೋದಕ್ಕೆ ಸಿದ್ಧವಾಗಿದ್ದಾರೆ ಇವತ್ತು. ಆದರೆ BJP ಈ ಬಾರಿ ಬಹಳ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ. ಪಶ್ಚಿಮ ಬಂಗಾಳದ BJP ನಾಯಕತ್ವದ ಪರಿಶೀಲನೆ ಇಲ್ಲದೆ ಯಾವುದೇ TMC ನಾಯಕನನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದಿಲ್ಲ ಅಂತ BJP ಸ್ಪಷ್ಟವಾಗಿ ಹೇಳಿದೆ. ಅವರು ಸಂಸದರೇ ಆಗಿರಲಿ ಅಥವಾ ಶಾಸಕರೇ ಆಗಿರಲಿ ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡದೆ ಪಕ್ಷಕ್ಕೆ ಎಂಟ್ರಿ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮುಳುಗ್ತಾ ಇರುವ ಹಡಗಿನಿಂದ ಇಲಿಗಳು ಹೇಗೆ ಓಡ್ ಹೋಗ್ತಾವೋ ಹಾಗೆಯೇ TMC ನಾಯಕರು ಇವತ್ತು ಪಕ್ಷ ಬಿಡೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಸಯಾನಿ ಘೋಷ್ ಮತ್ತು ಇತರೆ ನಾಯಕರು ನಾವು ಸೋತಿಲ್ಲ, ನಮ್ಮನ್ನು ಸೋಲಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವ ಏನಂದ್ರೆ ಸುವೇಂದು ಅಧಿಕಾರಿ ಮತ್ತು BJPಯ ಅಲೆ ಮಮತಾ ಅವರ ಕೋಟೆಯನ್ನ ಛಿದ್ರ ಮಾಡಿದೆ. ಪಶ್ಚಿಮ ಬಂಗಾಳದ ಈ ರಾಜಕೀಯ ಹಗ್ಗಜಗ್ಗಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಮಮತಾ ಬ್ಯಾನರ್ಜಿ ಅವರು ತಮ್ಮ ಪಕ್ಷವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಅಭಿಷೇಕ್ ಬ್ಯಾನರ್ಜಿ ಅವರ ನಾಯಕತ್ವದಲ್ಲಿ TMC ಸಂಪೂರ್ಣವಾಗಿ ನಾಶ ಆಗಿಬಿಡುತ್ತಾ? ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.